ನಮಸ್ಕಾರ. ಡಾಕ್ಟರ್ ಜಯಪ್ರಕಾಶ್, ಮ್ಯಾನೇಜಿಂಗ್ ಡೈರೆಕ್ಟರ್, ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ಸ್ಟೂಡೆಂಟ್ಸ್ಗೆ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಈ ಮಲ್ಲಿಗೆ ಹೂವು ಅಥವಾ ಯಾವುದೇ ಹೂವು ಆಗಿರ್ಬೋದು, ಅದನ್ನ ದೇವರಿಗೆ ಅಲಂಕರಿಸ್ತೀವಿ, ಆ ಹೂವಲ್ಲಿ ಫೋಟೋಗಳಿಗೆ ಹಾಕ್ತೀವಿ. ಈ ಹೂವು ಗಿಡದಲ್ಲಿರ್ಲಿ, ಈಗ ನಾವು ಅದನ್ನ ಕಿತ್ತಿಲ್ಲ ಅಂದ್ರೂ ಗಿಡದಲ್ಲಿದ್ರೂ ಕೆಲವು ಹೂವು ಒಂದು 5, 6, 7 ತಾಸಿಗೆ ಹಾಗೆ ಹರಳಿರೋದು ಮುದುರುತ್ತೆ. ಕರೆಕ್ಟ್ ಅಲ್ವಾ? ಸಿ, ಆ ಹೂವು ಗೊತ್ತು ನಾನು ಜಾಸ್ತಿ ಸಮಯ ಇರಲ್ಲ ಅಂತ. ಒಂದು 5 hours ಇರ್ತೀನೋ, 7 hours ಇರ್ತೀನೋ, 8 hours ಇರ್ತೀನೋ, ಬಟ್ ಇರೋವರೆಗೂ ಸಂಭ್ರಮಿಸುತ್ತೆ. ಎಷ್ಟು ಆನಂದವಾಗಿರುತ್ತೆ ಆ ಹೂವು. ಕರೆಕ್ಟಾ? ಅದೇ ಮನುಷ್ಯ 60 ವರ್ಷ, 70 ವರ್ಷ, 80 ವರ್ಷ ಬದುಕೋದು ನಮ್ಗಾಗ್ಲೇ ಗೊತ್ತು ಅಷ್ಟೇ. ಬಟ್ ಯಾಕೆ ನಮ್ಗೆ ಒಂದು ದ್ವೇಷ, ಅಸೂಯೆ ಏನಕ್ಕೆ ಬೇಕು? ನಮ್ಮ ಸ್ಟೂಡೆಂಟ್ಸ್ಗಳಷ್ಟೇ, ಈ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಅವ್ರ ಕಂಡ್ರಾಗಲ್ಲ, ಇವ್ರ ಕಂಡ್ರಾಗಲ್ಲ, ಅವ್ರ ಹತ್ರ ಹೋಗಿ ಹೊಡಿಯೋದು, ಇವ್ರಿಗೋಗಿ ಬೈಯೋದು, ಅಲ್ಲಿ ಮಾತಾಡೋದು, ಇಲ್ಲಿ ಮಾತಾಡೋದು. ಯಾಕೆ ಇನ್ನೊಬ್ಬರ ಬಗ್ಗೆ ಕಾಲೆಳಿಬೇಕು? ಇನ್ನೊಬ್ಬರ ಬಗ್ಗೆ ನಾವು ಹೀಯಾಳ್ಸೋದು ಯಾಕೆ? ಇನ್ನೊಬ್ಬರ ಕಾಲೆಯಲ್ಲಿ ಯಾಕೆ ಎಳಿಬೇಕು ನಾವು, ಅಲ್ವಾ? ಸೊ ಈ ರೀತಿ ಅಸೂಯೆ ಯಾಕೆ? ಅವನು ಗೆದ್ದ, ನಾನ್ ಗೆದ್ದಿಲ್ಲ. ಸೊ ಈ ತರ ದ್ವೇಷಗಳು, ಅಸೂಯೆ, ದಯವಿಟ್ಟು ಇದನ್ನ ಮರ್ತು, 4 ದಿನ ಇರೋದು, 6 ದಿನ ಇರೋದು, 10 ದಿನ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನಾವು ಎದ್ದು ಉಸಿರಾಡ್ತೀವ ಅನ್ನೋದು ನಮಗೆ ಗೊತ್ತಿಲ್ಲ. ಕರೆಕ್ಟಾ? ಸೊ ದಯವಿಟ್ಟು ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಅಥವಾ ಆಫೀಸಲ್ಲಿ ಕೆಲಸ ಮಾಡೋ ಕಡೆ ಇರ್ಬೋದು, ದಯವಿಟ್ಟು ಯಾರನ್ನು ದ್ವೇಷಿಸಬೇಡಿ. ಅರ್ಥ ಆಯ್ತಾ? ಯಾರಾದ್ರೂ ಏನಾದ್ರು ನಿಮಗೆ ಸಮಸ್ಯೆ ಮಾಡ್ತಾರ, ಏನೋ ಒಂದು ನಿಮ್ಗೆ ಏನಾದ್ರು ಅಂತಾರ, ದಯವಿಟ್ಟು ಇಗ್ನೋರ್ ಮಾಡಿ. ಇಗ್ನೋರೆನ್ಸ್ ಇಸ್ ಬ್ಲಿಸ್. ನಾವ್ ಎಷ್ಟು ಇಗ್ನೋರ್ ಮಾಡ್ತೀವಿ ಅಷ್ಟು ನಾವು ಪೇಷನ್ಸ್ ಆರಾಮಾಗಿರ್ಬೋದು, ನೆಮ್ಮದಿ ಜೀವನ ಸಾಗಿಸ್ಬೋದು. ಕರೆಕ್ಟ್ ಅಲ್ವಾ? ಸೊ ನಮ್ಮ ಈ ಮೈಂಡ್ ಸೆಟ್ ಅನ್ನ, ನಮ್ಮ ಇದು ದಿನಚರಿನ ಹಾಳು ಮಾಡ್ಕೊಳ್ಳೋದು ಯಾಕೆ? ಇನ್ನೊಬ್ಬರಿಂದ. ಕರೆಕ್ಟಾ? ಯಾರೋ ಏನಂದ್ರು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡೋದು. ದಯವಿಟ್ಟು ಇದನ್ನೆಲ್ಲ ಮರ್ತು ಬಿಡಿ. ಸ್ಮೈಲ್ ಮಾಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಗಳನ್ನ ನಿಮ್ಮ ಸುತ್ತ ಇಟ್ಕೊಳ್ಳಿ. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್ ದಯವಿಟ್ಟು ಬಿಡಿ. ಇನ್ನೊಬ್ಬರ ಲೈಫ್ಗೆ ನಾವು ಒಂದು ಹ್ಯಾಪಿನೆಸ್ ನ ತರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಃಖ ತರದ್ ಬೇಡ. ಕರೆಕ್ಟಾ? ಸೊ ಸಂತೋಷವಾಗಿರಿ, ನಗ್ನಗ್ತಾ ಇರಿ. ಕಷ್ಟಗಳ ಮುಂದೆ ಬಂದ್ರೆ ಸ್ಮೈಲ್ ಕೊಟ್ಟು ಮುಂದೆ ಹೋಗಿ. ಆ ಛಲ, ಹಠ ನಿಮ್ಮ ಹತ್ರ ಇರಬೇಕು. ಧೈರ್ಯವಾಗಿ ಅದನ್ನ ಗೆಲ್ತೀನಿ ಅಂತ ನೀವೊಂದು ಅದಕ್ಕೆ ಸ್ಮೈಲ್ ಕೊಡಿ. ಅದೇ ನಿಮ್ಮನ್ನ ಬಿಟ್ಟು ಓಡೋ ರೀತಿ ಓಡುತ್ತೆ. ಅದು ಓಡೋ ರೀತಿ ನೀವು ಮಾಡ್ಬೇಕು. ಯಾವುದು? ಕಷ್ಟ. ಅರ್ಥ ಆಯ್ತಾ? ಸೊ ಆ ಹೂವು 6 7 ಒಂದು ಇರುವಂತ ಹೂವು ಸಂಭ್ರಮಿಸುತ್ತೆ ಇರೋವರೆಗೂ, ಆ ಕೊನೆ ಕ್ಷಣದವರೆಗೂ ಸಂಭ್ರಮಿಸುತ್ತೆ. ನಾವು ಮನುಷ್ಯ ಜನ್ಮ ಇರೋರು 60 ವರ್ಷ, 70 ವರ್ಷ, 80 ವರ್ಷ ಬದುಕ್ತಿವೋ ಗೊತ್ತಿಲ್ಲ. ಎಲ್ಲಿವರೆಗೂ ಇರ್ತೀವೋ ಕೊನೆ ಕ್ಷಣದವರೆಗೂ ನಗ್ನಗ್ತಾ ಇರೋಣ. ಪ್ರತಿಯೊಬ್ಬರನ್ನು ಖುಷಿಯಾಗಿರೋ ರೀತಿ ಮಾಡೋಣ. ನಾವು ನೆಮ್ಮದಿಯಾಗಿ ಖುಷಿಯಾಗಿರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ.